ಜೀವನದಲ್ಲಿ ನಾವು ಸಂತೋಷವಾಗಿ ಇರಬೇಕು ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಇನ್ನೊಬ್ಬರ ಬಳಿ ಹೇಳಿಕೊಳ್ಳಬಾರದು. ಇನ್ನೊಬ್ಬರ ಸಮಸ್ಯೆಗಳಿಗೆ ನಾವು ತಲೆ ಹಾಕಬಾರದು. ಯಾರ ಜೊತೆಯಲ್ಲೂ ಏನು ಮಾತನಾಡದೇನೆ ತುಂಬಾ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಈ ಆಳಾದ ನೆಮ್ಮದಿ ಅನ್ನೋದು ನಮ್ಮಿಂದ ದೂರ ಹೋಗಿಬಿಡುತ್ತೆ. ಹಾಗಂತ ಜಾಸ್ತಿ ಮಾತಾಡ್ತಾ ಇದ್ರೆ ಮರ್ಯಾದೆ ಅನ್ನೋದು 3 ಕಾಸಿಗೂ ಬೆಲೆ ಇಲ್ಲದ ಹಾಗೆ ಹೋಗಿಬಿಡುತ್ತೆ. ಯಾರೋ ಒಬ್ರನ್ನ ತುಂಬಾ ಕೇರ್ ಮಾಡ್ತೀಯಾ, ಕೊನೆಗೆ ಅವನೇ ನಿನಗೆ ಬೆಲೆ ಕೊಡಲ್ಲ. ಒಬ್ಬರನ್ನ ತುಂಬಾ ನಂಬುತ್ತೀಯ ಅಂದುಕೊಳ್ಳೋಣ, ಅವರೇ ನಿನ್ನ ನಂಬಿಕೆಗೆ ಮೋಸ ಮಾಡಿ ಹೋಗ್ತಾರೆ. ಸೊ ನಾಯಿ ನರಿಗಳನ್ನ ಬೀದಿಲೇ ಕಟ್ಟಾಕಬೇಕು, ಮನೆಯಲ್ಲಿ ಮನ್ಸಲ್ಲಿ ಅಲ್ಲ. 4 ದಿನ ನಾವು ಮಾಯ ಆದ್ರೆ ಜನ ನಮ್ಮನ್ನ ಮರ್ತೋಗ್ತಾರೆ ಅಲ್ವಾ? ಅಂತ 4 ಜನರನ್ನ ನಂಬಿಕೊಂಡು ಜೀವನ ಮಾಡೋದು ನಮ್ದೇ ತಪ್ಪು ಅಲ್ವಾ? ಜೀವನದಲ್ಲಿ ಒಂಟಿಯಾಗಿ ಆರಾಮಾಗಿ ಹ್ಯಾಪಿಯಾಗಿ ಬದುಕೋದನ್ನ ಕಲಿಬೇಕು. ಒಬ್ಬನೇ ದುಡಿಬೇಕು, ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಒಬ್ಬನೇ ಸುತ್ತಾಡೋದನ್ನ ಕಲಿಬೇಕು. ಒಬ್ಬನೇ ಹೋಗಿ ಒಂದು ಸಿನಿಮಾನ ನೋಡಿಕೊಂಡು ಬರಬೇಕು. ಒಬ್ಬನೇ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಯಾಕೆ ಅಂದ್ರೆ ಇಲ್ಲಿ ಕಷ್ಟ ಬಂದಾಗ ನೀನು ಒಬ್ಬನೇ ಫೇಸ್ ಮಾಡ್ತಿದ್ಯಾ, ಸುಖ ಬಂದಾಗಲೂ ಒಬ್ಬನೇ ಎಂಜಾಯ್ ಮಾಡೋದನ್ನ ಕಲಿಬೇಕು ಅಷ್ಟೇ. ಆದ್ರೆ ನನಗೆ ಸುಖಾನೇ ಬರ್ಲಿಲ್ವಲ್ಲ ಗುರು, ಇನ್ನು ಎಂಜಾಯ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಸುಮ್ಮನೆ ಕುತ್ಕೊಂಡು ಕಾಲಹರಣ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡ್ದೇನೆ ನಾನು ಆ ರೀತಿ ಬಿಸ್ನೆಸ್ ಮಾಡಬೇಕು, ಈ ರೀತಿ ಬಿಸ್ನೆಸ್ ಮಾಡಬೇಕು, ಡ್ರೀಮ್ ಕಾರ್ ತಗೋಬೇಕು, ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಕನಸು ಕಾಣ್ತಾ ಇದ್ರೆ ಸಾಲದು ಗುರು. ನೀನೇ ಯೋಚನೆ ಮಾಡು, ಕನಸು ಯಾವತ್ತಿದ್ರೂ ಕನಸೇ. ಅದು ನನಸು ಆಗಬೇಕು ಅಂದ್ರೆ ಸುಮ್ಮನೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕ್ಕದಾಗಿ ಏನಾದ್ರೂ ಸ್ಟಾರ್ಟ್ ಮಾಡು. ಇವತ್ತು ಚಿಕ್ಕದಾಗಿ ಶುರು ಮಾಡಿದ್ರೆ ಮುಂದೆ ಒಂದು ದಿನ ಅದೇ ತುಂಬಾ ದೊಡ್ಡದಾಗಿ ಬೆಳೆದು ನಿನ್ನ ಆಸೆಗಳೆಲ್ಲವೂ ಈಡೇರುತ್ತೆ. ಇಲ್ಲ ನನ್ನಿಂದ ಆಗಲ್ಲ ಅಂದ್ರೆ ಸಾಯೋವರೆಗೂ ಹೀಗೆ ಇರಬೇಕು, ಇದೇ ನಿಜ. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡು, ದಿನಕ್ಕೆ ಲಕ್ಷ ದುಡಿತಾ ಇದ್ದಾರೆ. ತಿಂಗಳಿಗೋ ವರ್ಷಕ್ಕೋ ಅಲ್ಲ, ನಾನು ಹೇಳ್ತಾ ಇರೋದು ದಿನಕ್ಕೆ ಲಕ್ಷ ಅಂದ್ರೆ ಸುಮ್ಮನೆನಾ? ದುಡ್ಡು ಅನ್ನೋದು ದೊಡ್ಡಪ್ಪನಿಗಿಂತ ದೊಡ್ಡದು. ದುಡ್ಡಿದ್ರೆ ದುನಿಯಾ, ಇಲ್ಲ ಅಂದ್ರೆ ನೀನ್ ಯಾರಯ್ಯ? ಓಕೆ ಗುರು, ನೀನು ಯೋಚನೆ ಮಾಡ್ತಾನೇ ಇರು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.